ಹಲೋ, ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು 17th ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನೇನಾ ಅಲ್ಲಿಂದ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ, ಆದ್ರೆ ಜಿಯಾ ಬೇಕು ಅಂತಾನೆ ನೇನಾನ ಅಡ್ಡ ಹಾಕೊಂಡು ನಿಲ್ಲಿಸ್ಕೋತಾಳೆ. ಇಲ್ಲಿ ಜಿಯಾ ತೊದ್ಲಿಸ್ತಾ ಹೇಳ್ತಿರ್ತಾಳೆ, ಇಷ್ಟೊಂದು ಆಟಿಟ್ಯೂಡ್ ನ ತೋರಿಸ್ಬೇಡ. ನೀನ್ ಹೇಳಿದ್ದೆಲ್ಲ ನನ್ನ ಹತ್ರ ಯಾಕೆ ಇವಾಗ ಇಲ್ಲ ಅಂದ್ರೆ, ನನ್ಗೆ ಇನ್ನೂ 18 ವರ್ಷ ಆಗಿಲ್ಲ. ಒಂದ್ಸತಿ 18 ವರ್ಷ ಕಂಪ್ಲೀಟ್ ಆದ್ಮೇಲೆ ಎಲ್ಲಾನು ನನ್ಗೆ ಕೊಡ್ತಾರೆ, ನಿನಗೇನು ಕೊಡಲ್ಲ ಅಂತ ಅವಳು ಫುಲ್ ಎದ್ರುಕೊಂಡು ಬೈದಲ್ಲಿ ತೊದ್ಲಿಸ್ತಾ ಹೇಳ್ತಿರ್ತಾಳೆ. ನಾನು ಅದಕ್ಕೆ ನಿಧಾನಕ್ಕೆ ನಗ್ತಾ, ಸರಿ ಆಯ್ತು, ನೀನ್ ಏನ್ ಹೇಳ್ತಿದ್ಯಲ್ಲ ಅದೇ ಸರಿ ಆಯ್ತು, ಹಾಗೆ ಅನ್ಕೋ. ನೋಡು, ನನ್ಗೆ ಜಾಗ ಬಿಟ್ಬಿಡು, ನಾನು ಕೆಳಗಡೆ ಡಿನ್ನರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೇನಾ ಮತ್ತೆ ಕೆಳಗೋಗಕ್ಕೆ ಟ್ರೈ ಮಾಡ್ತಾಳೆ. ಇಲ್ಲಿ ಜಿಯಾ ಮತ್ತೆ ಅವಳನ್ನ ಅಡ್ಡ ಹಾಕೋತಾಳೆ. ಇಲ್ಲಿ ಅದಕ್ಕೆ ನೇನಾ ಹೇಳ್ತಿರ್ತಾಳೆ, ನಾನು ನಿನ್ಗೆ ಹೇಳ್ತಿದ್ದೀನಿ ತಾನೆ, ಇದ್ರ ಬಗ್ಗೆ ನನ್ಗೆ ಕಾನ್ವರ್ಸೇಷನ್ ಮಾಡಕ್ಕೆ ಇಷ್ಟ ಇಲ್ಲ, ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ, ನನ್ಗೆ ಕೆಳಗಡೆ ಹೋಗ್ಬೇಕಷ್ಟೇ. ಜಿಯಾ ಆ ಕಡೆ ಇರೋ ಸ್ಟೆಪ್ಸ್ ಕಡೆಗೆ ತಿರುಗಿ ನೋಡ್ತಿರ್ತಾಳೆ. ಇದನ್ನ ನೋಡಿ ನೇನಾಗೆ ಏನೋ ಒಂದು ಫ್ಲಾಶ್ ಆಗುತ್ತೆ. ಈ ಸೆಟಪ್, ಈ ಅಟ್ಮಾಸ್ಫಿಯರ್, ಈ ಸ್ಟೋರಿ ಲೈನು ಯಾಕೆ ಅನಿಸ್ತಿದೆ ಇಲ್ಲಿ ಏನೋ ಒಂದು ಸ್ಟುಪಿಡ್ ಥಿಂಗ್ ನಡೆಯೋದಿದೆ ಅಂತ. ಇಲ್ಲಿ ಜಿಯಾ ಫುಲ್ ಆಟಿಟ್ಯೂಡ್ ಅಲ್ಲಿ ನಿಂತಿರ್ತಾಳೆ. ಕೆಳಗಿಂದ ನೇನಾ ಅವ್ರ ತಾಯಿ ಕರಿತಿರೋದು ಕೇಳಿಸುತ್ತೆ. ಜಿಯಾ, ನೇನಾ ಡಿನ್ನರ್ ರೆಡಿ ಇದೆ, ನೀವಿಬ್ರು ಕೆಳಗಡೆ ಬನ್ನಿ ಅಂತ. ಆಗ ಜಿಯಾ ಜೋರಾಗಿ ಹಾ ಬರ್ತಾ ಇದ್ದೀನಿ ಅಂತ ಕೂಗ್ ಹೇಳ್ತಿರ್ತಾಳೆ. ಇಲ್ಲಿ ನೇನಾ ಫುಲ್ಲು ಭಯದಲ್ಲಿ ಹೇಳ್ತಿರ್ತಾಳೆ, ಜಿಯಾ ನನ್ನ ಮಾತು ಕೇಳಿಸ್ಕೊ, ನಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಿನಗೆ ನೀನು ನೋವು ಮಾಡ್ಕೋಬಾರ್ದು, ನಿಜ ಬಿದ್ದರೆ ತುಂಬ ಏಟ್ ಆಗುತ್ತೆ. ಇಲ್ಲಿ ಅದಕ್ಕೆ ಜಿಯಾ ಕೂಡ ವಿಲನ್ ಸ್ಮೈಲ್ ಮಾಡ್ತಾ, ಹಾಂ ಹೌದು, ನನ್ನನ್ನು ನಾನು ಯಾವತ್ತೂ ನೋವು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನಾ ಫುಲ್ಲು ರಿಲೀಫ್ ಆಗಿ, ಹಾಂ ಸರಿ ಆಯಿತು, ನಡಿ ಕೆಳಗೆ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನೇನಾ ಸ್ಟೆಪ್ಸ್ ಹತ್ರ ನಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ಜಿಯಾ ಅವಳು ಡ್ರಾಮನ ಸ್ಟಾರ್ಟ್ ಮಾಡ್ತಾಳೆ. ಅಕ್ಕ ಪ್ಲೀಸ್, ನೀವು ಈ ಥರ ಟ್ಯೂನಲ್ಲಿ ನನ್ನ ಹತ್ರ ಮಾತಾಡಬೇಡಿ ಅಂತ ಅವಳು ಅಳ್ತಾ ಹೇಳ್ತಿರ್ತಾಳೆ. ಜಿಯಾ ಅಳ್ತಾ ಕಂಟಿನ್ಯೂ ಮಾಡ್ತಿರ್ತಾಳೆ, ನಿನ್ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತ ನೀನು ನನ್ನ ಹತ್ರ ಈ ತರ ರೂಡ್ ಆಗಿ ಬಿಹೇವ್ ಮಾಡಬೇಡ. ಕೆಳಗಿಂದ ನೇನಾ ಅವ್ರ ತಾಯಿ ಕೇಳ್ತಿರ್ತಾರೆ, ಜಿಯಾ ಏನಾಯ್ತು, ಯಾಕೆ ಅಳ್ತಾ ಇದೆಯಾ ಅಂತ. ಆಗ ಹಾರ್ದಿಕ್ ಕೂಡ ಹೇಳ್ತಿರ್ತಾನೆ, ನೇನಾ ನೀನೇನಾದ್ರೂ ಜಿಯಾಗೆ ತೊಂದರೆ ಮಾಡಿದ್ರೆ ನಿಜ ಚೆನ್ನಾಗಿರಲ್ಲ ನೋಡು ಅಂತ ಅವನು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ. ಇಲ್ಲಿ ಜಿಯಾ ನಿಧಾನಕ್ಕೆ ಸ್ಟೈಲ್ ಆಗಿ ಸ್ಟೆಪ್ಸ್ ನ ಹೇಳ್ಕೊಂಡು ಬರ್ತಿರ್ತಾಳೆ. ಆಗ ನೇನಾ ಅವಳ ಮನ್ಸಲ್ಲೊಳೆ ಹೇಳ್ಕೊತಿರ್ತಾಳೆ, ಇವಳೆಲ್ಲ ಸ್ಟುಪಿಡ್ ನಾನು ಅಂತ. ನೇನಾ ಜಿಯಾ ಕೈ ಹಿಡ್ಕೊಂಡು ಪ್ಲೀಸ್ ಇದನ್ನೆಲ್ಲ ಮರೆಯಕ್ಕಾಗುತ್ತಾ ಅಂತ ಕೇಳ್ಕೊತಾಳೆ. ಇಲ್ಲಿ ಅದಕ್ಕೆ ಜಿಯಾ ಬಿಡಿಸ್ಕೊಳ್ತಾ ಸಾಧ್ಯನೇ ಇಲ್ಲ ಅಂತ ಮತ್ತೆ ನಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಜಿಯಾ ಜೋರಾಗಿ ಹೇಳ್ತಾ, ಅಕ್ಕ ನೀವು ಏನ್ ಮಾಡ್ತಿದ್ದೀರಾ, ಬಿಟ್ಬಿಡಿ ನನ್ನ ಪ್ಲೀಸ್ ಅಂತ ಅಳ್ತಾ ಇರ್ತಾಳೆ. ನಿಧಾನಕ್ಕೆ ಸ್ಟೆಪ್ಸ್ ಇಳಿತಾಳೆ. ಜಿಯಾ ಸ್ಟೆಪ್ಸ್ ಇಳಿದ್ಮೇಲೆ ಅಲ್ಲಿ ಹೋಗಿ ಕುತ್ಕೊಂಡು ಪಪ್ಪಿ ಡ್ಯಾನ್ಸ್ ಮಾಡ್ತಿರ್ತಾಳೆ, ಹಿಂಗೆ ಹಳ್ಳಾಡೋ ತರ. ಆಮೇಲೆ ಅವಳಿಗೋಳೆ ಬೇಕು ಅಂತ ಪ್ರಜ್ಞೆ ತಪ್ಪಿರೋ ತರ ಗೋಡೆಗೆ ಚಿಕ್ಕದಾಗಿ ಡ್ಯಾಶ್ ಹೊಡ್ಕೊಂಡು ಅಲ್ಲೇ ಹಾಗೆ ಮಲ್ಕೊಬಿಡ್ತಾಳೆ. ಅಲ್ಲಿಗೆ ಅದೇ ಟೈಮಿಗೆ ನೇನಾ ಅವ್ರ ತಾಯಿ, ಹಾರ್ದಿಕ್ ಮತ್ತೆ ಫಸ್ಟ್ ಬ್ರದರ್ ಎಲ್ಲರೂ ಬರ್ತಾರೆ. ಎಲ್ಲರೂ ಕೇಳ್ತಿರ್ತಾರೆ, ಜಿಯಾ ಏನಾಯ್ತು ಯಾಕೆ ಏನಾಯ್ತು ಅಂತ. ಅದನ್ನೆಲ್ಲ ನೋಡಿ ನೇನಾ ಯಪ್ಪ ದೇವ್ರೆ ಅಂತ ಬೇಡ್ಕೊತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.